ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು KCET 2025 ಪೇಪರ್ 1, ಅದು ಜನರಲ್ ಪೇಪರ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಯೂನಿಟ್ 1 ಜನರಲ್ ಪೇಪರಿನ ಯೂನಿಟ್ 1 ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಪ್ರಥಮ ಕ್ಲಾಸ್ 1 ಆರಂಭಿಸೋಣ. ಇದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯ ಕಂಟೆಂಟ್ಗಳು ಇರುತ್ತವೆ. ದಯಮಾಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ KCET ಪೇಪರ್ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿ ಬರೋದರಿಂದ ಎರಡು ಭಾಷೆಯಲ್ಲಿ ವ್ಯತ್ಯಾಸಗಳಿದ್ದಾಗ ಅವರು ಇಂಗ್ಲೀಷನ್ನು ಫೈನಲ್ ಅಂತ ಕನ್ಸಿಡರ್ ಮಾಡೋದ್ರಿಂದ ನನ್ನ ಕಡೆಯಿಂದ ಸಜೆಷನ್ ಏನಪ್ಪ ಅಂತಂದರೆ, ನೀವು ಓದಬೇಕಾದ್ರೆ ಪ್ಯೂವರ್ ಕನ್ನಡದವರಾಗಿದ್ದರೆ ಇಂಗ್ಲೀಷನ್ನು ಒಂದಿಷ್ಟು ಟಚ್ ನಿಮಗೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಇಲ್ಲಿ ನನ್ನ ಕಂಟೆಂಟ್ನಲ್ಲಿ ಎರಡು ಭಾಷೆ ಇರೋದರಿಂದ ನಿಮಗೆ ಒಂದಿಷ್ಟು ಆ ಬದಲಾವಣೆಗಳು ಗೊತ್ತಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಮೊದಲನೆಯದಾಗಿ ನಾವು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಟೀಚಿಂಗ್ ಕನ್ಸೆಪ್ಟ್ ಅಂದರೇನು, ಅದರಲ್ಲಿ ಬರುವಂಥ ನೇಚರ್ ಏನಿರುತ್ತೆ, ಕಾನ್ಸೆಪ್ಟ್ ಏನಿರುತ್ತೆ, ಆಬ್ಜೆಕ್ಟಿವ್ಗಳು ಏನಿರ್ತವೆ, ಅಂದರೆ ಟೀಚಿಂಗ್ ಅಂದರೇನು, ಅದರ ಉದ್ದೇಶಗಳೇನು, ಅದರ ಗುಣಲಕ್ಷಣಗಳೇನು ಅಂತ ಅನ್ನೋದನ್ನು ನೋಡೋಣ. ಮೊದಲನೆಯಾಗಿ ಟೀಚಿಂಗ್ ಈಸ್ ಅ ಪ್ರೋಸೆಸ್ ವೇರ್ ಸಿಸ್ಟಮೆಟಿಕ್ ಮೆಥಡ್ಸ್ ಆರ್ ಯೂಸ್ಡ್ ಟು ಟ್ರಾನ್ಸ್ಮಿಟ್ ನಾಲೆಜ್ ಇನ್ ಟು ಸಮ್ವನ್. ಇದರ ಅರ್ಥ ಏನಂದರೆ, ಬೋಧನೆ ಎಂದರೆ ಒಬ್ಬ ವ್ಯಕ್ತಿಗೆ ಜ್ಞಾನವನ್ನು ರವಾನಿಸಲು ವ್ಯವಸ್ಥಿತ ವಿಧಾನವನ್ನು ಬಳಸುವ ಪ್ರಕ್ರಿಯೆ. ಅಂದರೆ ಇಲ್ಲಿ ನಾವು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಜ್ಞಾನವನ್ನು ಧಾರೆ ಎರಿತಾ ಇದ್ದೀವಿ ಅಥವಾ ರವಾನಿಸ್ತಾ ಇದ್ದೀವಿ. ಅದೇನು ಪದ್ಧತಿ ಇರುತ್ತೆ ಅದು ಸಿಸ್ಟಮೆಟಿಕ್ ಆಗಿರುತ್ತೆ, ಕ್ರಮಬದ್ಧವಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಅವರು. ಅದರ ನಂತರ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಇನ್ವಾಲ್ವ್ಸ್ ಅ ಟೀಚರ್ಸ್ ಇನ್ಹೆರೆಂಟ್ ಎಬಿಲಿಟಿ and a practical skills to facilitate learning in students. ಬೋಧನಾ ಯೋಗ್ಯತೆಯು ವಿದ್ಯಾರ್ಥಿಗಳಲ್ಲಿ ಕಲಿಕೆಯನ್ನು ಸುಗಮಗೊಳಿಸುವ ಶಿಕ್ಷಕರ ಅಂತರ್ಗತ ಸಾಮರ್ಥ್ಯ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಒಬ್ಬ ವಿದ್ಯಾರ್ಥಿ ಏನಾದರೂ ಕಲಿತಾ ಇದ್ದಾನೆ ಅಂತ ಅವನು ಕಲಿಯಲು ಟೀಚರ್ಸ್ ಅಂದರೆ ಶಿಕ್ಷಕರು ತಮ್ಮ ಒಳಗಡೆ ತಮ್ಮ ಸಾಮರ್ಥ್ಯ, ತಮ್ಮ ಕೌಶಲ್ಯಗಳನ್ನು ಬಳಸಿ ಆ ವಿದ್ಯಾರ್ಥಿಗಳ ಕಲಿಕೆಯ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಒಂದು ಪ್ರಕ್ರಿಯೆಯಾಗಿದೆ. ದ ಕನ್ಸೆಪ್ಟ್ ಆಫ್ ಟೀಚಿಂಗ್ ಸೆಂಟರ್ಸ್ ಆನ್ ಆ್ಯನ್ ಇಂಟರ್ಯಾಕ್ಟಿವ್ ಪ್ರೊಸೆಸ್ ಆಫ್ ಇಂಪಾರ್ಟಿಂಗ್ ನಾಲೆಡ್ಜ್, ಡೆವಲಪಿಂಗ್ ಸ್ಕಿಲ್ಸ್ ಆ್ಯಂಡ್ ಶೇಪಿಂಗ್ ಬಿಹೇವಿಯರ್ ಟು ಫೋಸ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ಲಿಕೇಶನ್. ಇಲ್ಲಿ ನೋಡಿ, ಬೋಧನೆಯ ಪರಿಕಲ್ಪನೆಯು ಜ್ಞಾನವನ್ನು ನೀಡುವ, ಅಂದರೆ ನಿಮ್ಮಲ್ಲಿರೋ ನಾಲೆಜನ್ನು ಕೊಡುವ, ಶೇರ್ ಮಾಡಿಕೊಳ್ಳು, ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ, ಅಂದರೆ ಆ ವಿದ್ಯಾರ್ಥಿಗಳಲ್ಲಿ ಏನಾದರೂ ಒಂದು ಕೌಶಲ್ಯ, ಕಲೆ ಅಥವಾ ಸ್ಕಿಲ್ ಇದ್ದರೆ ಅದನ್ನು ಡೆವಲಪ್ ಮಾಡುವ, ತಿಳಿವಳಿಕೆ ಮತ್ತು ಅನ್ವಯವನ್ನು ಬೆಳೆಸುವ, ಅರ್ಥ ಮಾಡುವ ಮತ್ತು ಅದನ್ನು ಅಪ್ಲೈ ಅಂದರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ, ಅದನ್ನು ಬೆಳೆಸುವ ಸಂವಾದಾತ್ಮಕ ಪ್ರಕ್ರಿಯೆಯ ಮೇಲೆ ಕೇಂದ್ರೀಕೃತವಾಗಿದೆ. ಅಂದರೆ ಇವೆಲ್ಲದರ ಮೇಲೆ ಅದು ಫೋಕಸ್ ಮಾಡಿರುತ್ತದೆ. ಟೀಚಿಂಗ್ ಈಸ್ ಆನ್ ಇಂಟಗ್ರಲ್ ಪಾರ್ಟ್ ಆಫ್ ಟೀಚಿಂಗ್ ಆ್ಯಂಡ್ ಎ ಲರ್ನಿಂಗ್ ಪ್ರೋಸೆಸ್. ಬೋಧನೆಯು ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಾಗಿದೆ. ಇಲ್ಲಿ ನೋಡಿ, ನಾವು ಏನು ಲರ್ನಿಂಗ್ ಟೀಚಿಂಗ್ ಅಂದರೆ ಕಲಿಸುವ ಮತ್ತು ಕಲಿಕೆ ಅಂತ ಏನೋ ಒಂದು ಪ್ರೋಸೆಸ್ ಬರುತ್ತೆ, ಅದರಲ್ಲಿ ಒಂದು ಬಹುಮುಖ್ಯ ಭಾಗ ಯಾವುದಪ್ಪ ಅಂದರೆ ಟೀಚಿಂಗ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಡೈನಾಮಿಕ್ ಪ್ರೋಸೆಸ್ ದಟ್ ಏಮ್ಸ್ ಟು ಬ್ರಿಂಗ್ ಅಬೌಟ್ ದ ಸ್ಪೆಸಿಫಿಕ್ ಚೇಂಜಸ್ ಇನ್ ಅ ಇಂಡಿವಿಜುವಲ್ಸ್ ಬೇಸ್ಡ್ ಆನ್ ದ ನೀಡ್ಸ್ ಆಫ್ ದೇರ್ ಸೊಸೈಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಟೀಚಿಂಗ್ ಎಂಬುದು ಕ್ರಿಯಾತ್ಮಕ ಪ್ರಕ್ರಿಯೆಯಾಗಿದ್ದು ವ್ಯಕ್ತಿಗಳಲ್ಲಿ ಅವರ ಸಮಾಜ ಮತ್ತು ಪರಿಸರದ ಅಗತ್ಯಗಳ ಆಧಾರದ ಮೇಲೆ ನಿರ್ದಿಷ್ಟ ಬದಲಾವಣೆಗಳನ್ನು ತರುವ ಗುರಿಯನ್ನು ಹೊಂದಿದೆ. ಅಂದರೆ ಒಬ್ಬ ವ್ಯಕ್ತಿಯ ದಿನನಿತ್ಯದ ಬಿಹೇವಿಯರ್ಗಳು, ಗುಣಲಕ್ಷಣಗಳಲ್ಲಿ ಬದಲಾವಣೆಗಳು, ಅದು ಸುತ್ತಮುತ್ತದ ಸಮಾಜ ಮತ್ತು ಪರಿಸರದ ಅನುಗುಣವಾಗಿ. Teaching is often described as a process rather than act, as it is continuously evolving and influenced by social and human factors. ಬೋಧನೆಯು ನಿರಂತರವಾಗಿ ವಿಕಸನಗೊಳ್ಳುತ್ತಿದೆ ಮತ್ತು ಸಾಮಾಜಿಕ ಮತ್ತು ಮಾನವ ಅಂಶಗಳಿಂದ ಪ್ರಭಾವಿತವಾಗಿರುವುದರಿಂದ. ಇಲ್ಲಿ ನೋಡಿ, ಬೋಧನೆ ಅಂದರೆ ಏನು ಕಲಿಸುವ ಪ್ರೋಸೆಸ್ ಏನೈತಿ ಕಂಟಿನ್ಯೂಯಸ್ಲಿ ಡೆವಲಪ್ ಆಗ್ತಾ ಇದೆ, ಬದಲಾವಣೆಯ ಜೊತೆಗೆ ವಿಕಾಸವಾಗ್ತಾ ಇದೆ.
ಇಲ್ಲಿ ಸಾಮಾಜಿಕ ಮತ್ತು ಮಾನವ ಅಂಶಗಳಿಂದ ಸುತ್ತಮುತ್ತ ಮನುಷ್ಯನಲ್ಲಿನ ಬದಲಾವಣೆಗಳಿಂದ ಕೂಡ ಪ್ರಭಾವಿತವಾಗ್ತಾ ಇದೆ. ಅದನ್ನು ಸಾಮಾನ್ಯವಾಗಿ ಒಂದು ಕ್ರಿಯೆಯಾಗಿ ಅಲ್ಲ, ಬದಲಾಗಿ ಒಂದು ಪ್ರಕ್ರಿಯೆ ಎಂದು ಇಲ್ಲಿ ವಿವರಿಸಲಾಗಿದೆ. ಎಕ್ಸ್ಪರ್ಟ್ ವ್ಯೂಸ್ ಆನ್ ದ ಕನ್ಸೆಪ್ಟ್ ಆಫ್ ಟೀಚಿಂಗ್ ವೇರಿ. ಬೋಧನೆಯ ಪರಿಕಲ್ಪನೆಯು ಕುರಿತು ತಜ್ಞರ ಅಭಿಪ್ರಾಯಗಳು ವಿಭಿನ್ನವಾಗಿ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ದೃಷ್ಟಿಯಲ್ಲಿ ಈ ಟೀಚಿಂಗನ್ನು ಡಿಫ್ರೆಂಟ್, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ಈಗ ನನಗೆ ಟೀಚಿಂಗ್ ಅಂತ ಹೇಳಿದಾಗ ನಾನು ಒಂದು ಅರ್ಥ ಕೊಡ್ತೀನಿ, ಇನ್ನೊಬ್ಬರಿಗೆ ಕೇಳಿದಾಗ ಅವರು ಒಂದು ಕೊಡ್ತಾರೆ. ಇಲ್ಲಿ ಇದೇ ರೀತಿ ಬೇರೆ ಬೇರೆ ವ್ಯಕ್ತಿಗಳ ಅಭಿಪ್ರಾಯಗಳ ಅವರ ರೀತಿಯ ವ್ಯಾಖ್ಯಾನಗಳು ಟೀಚಿಂಗ್ ಕುರಿತಾಗಿ ಏನಿವೆ ಅನ್ನೋದನ್ನು ನಮಗೆ ಒಂದಿಷ್ಟು ಗೊತ್ತಿರುವಂಥ ವ್ಯಕ್ತಿಗಳ ವ್ಯಾಖ್ಯಾನಗಳನ್ನು ನಾವಿಲ್ಲಿ ಲಿಸ್ಟ್ ಮಾಡ್ತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಬರುವಂಥ ವಾಕ್ಯಗಳು ಎಲ್ಲರದ್ದು ಇರೋದಿಲ್ಲ. ಯಾರು ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಹೋಗಿರ್ತಾರೆ, ರೋಲ್ ಮಾಡೆಲ್ಗಳಂತ ಇರ್ತಾರೆ, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕಲಿಕೆ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿರ್ತಾರೆ, ಅಂತಹ ವ್ಯಕ್ತಿಗಳ ವ್ಯಾಖ್ಯೆಗಳನ್ನು ನಾವಿಲ್ಲಿ ಉಲ್ಲೇಖಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವುಗಳ ಅವಶ್ಯಕತೆ ಏನಿದೆ ಅಂದರೆ ದೃಷ್ಟಿಯಲ್ಲಿ ಎಕ್ಸಾಮ್ಗಳು ಬಹಳ ಬಾರಿ ಇದರ ಮೇಲೂ ಕೂಡ ಕ್ವಶನ್ಗಳನ್ನು ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ವಾಕ್ಯ ಇರುತ್ತೆ, ಈ ವಾಕ್ಯವನ್ನು ಹೇಳಿದವರು ಯಾರು ಅಂತ ಕೇಳಿರ್ಬೋದು. ಅಥವಾ ಸ್ವಾಮಿ ವಿವೇಕಾನಂದರ ಒಂದು ವಾಕ್ಯ ಇತ್ತಂದರೆ ಸ್ವಾಮಿ ವಿವೇಕಾನಂದರು ಹೇಳಿರುವ ಮಾತು, ವಾಕ್ಯ ಅಂದರೆ ಟೀಚಿಂಗ್ ಕುರಿತು ಹೇಳಿರುವ ವಾಕ್ಯ ಯಾವುದು ಅಂತ ಇರ್ಬೋದು. ಇಲ್ಲಿ ಮೊದಲನೆಯದಾಗಿ ರೇಬರ್ನ್ ಅಂತ ವ್ಯಕ್ತಿ ಬರ್ತಾರೆ. ಅವರ ಪ್ರಕಾರ ರೇಬರ್ನ್ ವ್ಯೂ ಎಂಪಸೈಸಸ್ that teaching is a relationship that fosters the development of a child's ability. ಇಲ್ಲಿ ನೋಡಿ ವೀಕ್ಷಕರೇ, ಬೋಧನೆ ಎಂಬುದು ಮಗುವಿನ ಸಾಮರ್ಥ್ಯಗಳ ಬೆಳವಣಿಗೆಯನ್ನು ಬೆಳೆಸುವ ಸಂಬಂಧವಾಗಿದೆ. ಅಂದರೆ ಮಗುವಿನಲ್ಲಿ ಏನು ಬೆಳವಣಿಗೆ ಅಂದರೆ ಕಲಿಕೆ ಸಾಮರ್ಥ್ಯ ಇರುತ್ತೆ, ಆ ಸಾಮರ್ಥ್ಯವನ್ನು ಹೆಚ್ಚಿಸುವ ಒಂದು ಪ್ರಕ್ರಿಯೆ ಅಂತ ರೇಬರ್ನವರು ಹೇಳ್ತಾ ಇದ್ದಾರೆ. ಇನ್ನು ಬರ್ಡನ್ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ. ಬರ್ಟನ್ ಡಿಫೈನ್ಸ್ ಟೀಚಿಂಗ್ ಆ್ಯಸ್ ಅ ಸ್ಟಿಮ್ಯುಲೇಷನ್, ಗೈಡೆನ್ಸ್, ಡೈರೆಕ್ಷನ್ ಆ್ಯಂಡ್ ಎನ್ಕರೇಜ್ಮೆಂಟ್ ಆಫ್ ಲರ್ನಿಂಗ್. ಬರ್ಡನ್ ಬೋಧನೆಯನ್ನು ಕಲಿಕೆಯ ಪ್ರಚೋದನೆ, ಮಾರ್ಗದರ್ಶನ, ನಿರ್ದೇಶನ ಮತ್ತು ಪ್ರೋತ್ಸಾಹ ಎಂದು ಹೇಳ್ತಾರೆ. ಇಲ್ಲಿ ನೋಡಿ, ಬರ್ಡನ್ನ ಪ್ರಕಾರ ಪ್ರಚೋದನೆ, ಟೀಚಿಂಗಿಗೆ ಬೇಕಾಗುವ ಪ್ರಚೋದನೆ ಇರ್ಬೋದು, ಮಾರ್ಗದರ್ಶನ, ನಿರ್ದೇಶನ, ಪ್ರೋತ್ಸಾಹ, ಇವೆಲ್ಲವುಗಳನ್ನು ಅವರು ಏನಂತ ಇದ್ದಾರೆ, ಟೀಚಿಂಗ್ ಅಂತ ಹೇಳ್ತಾ ಇದ್ದಾರೆ. ಇನ್ನು B.O. ಸ್ಮಿತ್ ಅಂತ ವ್ಯಕ್ತಿ ಬರ್ತಾರೆ. ಅವರೇನು ಹೇಳ್ತಾರೆ ಅಂದರೆ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಟೀಚಿಂಗ್ ಆ್ಯಸ್ ಅ ಸಿಸ್ಟಮ್ ಆಫ್ ಆ್ಯಕ್ಷನ್ಸ್ ಇಂಟೆಂಟ್ ಟು ಇಂಡ್ಯೂಸ್ ಲರ್ನಿಂಗ್. ಸ್ಮಿತ್ರ ಪ್ರಕಾರ ಬೋಧನೆಯು ಕಲಿಕೆಯನ್ನು ಉತ್ಪಾದಿಸುವ ಉತ್ತೇಜಿತ ಕ್ರಿಯೆಗಳ ವ್ಯವಸ್ಥೆಯಾಗಿದೆ. ಅಂದರೆ ಕಲಿಕೆಯ ಹ್ಯಾಬಿಟ್ ಏನಿರುತ್ತೆ ಮಕ್ಕಳಲ್ಲಿ ಬೆಳೆಸುವ ಒಂದು ಸಿಸ್ಟಮ್, ಅಂದರೆ ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಬ್ಬರ ವ್ಯಕ್ತಿ ಬರ್ತಾರೆ, ಅವರು ಗೇಜ್ ಪ್ರಕಾರ ವ್ಯೂಡ್ ಟೀಚಿಂಗ್ ಆ್ಯಸ್ ಆನ್ ಇಂಟರ್ಪರ್ಸನಲ್ ಇನ್ಫ್ಲೂಯೆನ್ಸ್ aimed at altering the behavior potential of a learner. ಕಲಿಯುವವರ ನಡವಳಿಕೆಯ ಸಾಮರ್ಥ್ಯವನ್ನು ಬದಲಾಯಿಸುವ ಗುರಿಯನ್ನು ಹೊಂದಿರುವ ಪರಸ್ಪರ ಪ್ರಭಾವವಾಗಿ ಬೋಧನೆಯನ್ನು ನೋಡಲ್ಲ. ಇಲ್ಲಿ ಏನು ಹೇಳ್ತಾರೆ, ಯಾರು ಕಲಿತಾ ಇರ್ತಾರೆ ಅವರಲ್ಲಿ ಏನು ಬದಲಾವಣೆಗಳಾಗತ್ತೆ, ಆ ಬದಲಾವಣೆಗಳನ್ನು ಇವರು ಟೀಚಿಂಗಿಗೆ ರೆಫರ್ ಮಾಡ್ತಾ ಇದ್ದಾರೆ. ಇನ್ನು ಮಾರಿನ್ಸನ್ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ. ಅವರ ಪ್ರಕಾರ ಟೀಚಿಂಗ್ ಆ್ಯಸ್ ಆನ್ ಇಂಟಿಮೇಟ್ ರಿಲೇಷನ್ಶಿಪ್ ಬಿಟ್ವೀನ್ ಮೋರ್ ಮ್ಯಾಚೂರ್ ಆ್ಯಂಡ್ ಅ ಲೆಸ್ ಮ್ಯಾಚೂರ್ ಪರ್ಸ್ನಾಲಿಟಿ ಟು ಫರ್ದರ್ ದ ಎಜುಕೇಷನ್ ಆಫ್ ಅ ಲೆಟರ್. ಬೋಧನೆಯನ್ನು ಹೆಚ್ಚು ಪ್ರಬುದ್ಧ ಮತ್ತು ಕಡಿಮೆ ಪ್ರಬುದ್ಧ ವ್ಯಕ್ತಿತ್ವದ ನಡುವಿನ ನಿಕಟ ಸಂಬಂಧವೆಂದು ವಿವರಿಸಲಾಗಿದೆ. ಇದು ನಂತರದ ಶಿಕ್ಷಣ ಮತ್ತಷ್ಟು ಅಂದರೆ ಇಲ್ಲಿ ನೋಡಿ, ಹೆಚ್ಚು ಜ್ಞಾನ ಇರೋರು ಕಡಿಮೆ ಜ್ಞಾನ ಇರೋರಿಗೆ ಅದನ್ನು ಕೊಡುವ ಒಂದು ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಪ್ರಬುದ್ಧತೆಯಿಂದ ಕಡಿಮೆ ಪ್ರಬುದ್ಧತೆಯವರೆಗೆ ಸಂಬಂಧ ಬೆಳೆಸಿ ಆ ಪ್ರಬುದ್ಧತೆಯನ್ನು ಹಂಚಿಕೊಳ್ಳುವ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಇನ್ನು ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದರ ಪ್ರಕಾರ ಎಜುಕೇಷನ್ ಆ್ಯಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಅ ಮ್ಯಾನ್. ಮನುಷ್ಯನಲ್ಲಿರುವ ಪರಿಪೂರ್ಣತೆಯ
ವೃತ್ತಿಯಾಗಿದೆ. ಅಂದರೆ ಮನುಷ್ಯನಲ್ಲಿ ಆಲ್ರೆಡಿ ಏನಾದ ಪರಿಪೂರ್ಣತೆ ಇದೆ ಅದನ್ನೇ ಅವರು ಟೀಚಿಂಗ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅರಿಸ್ಟಾಟಲ್ ಎಲ್ಲರಿಗೂ ಗೊತ್ತೇ ಇರುವಂಥ ಒಬ್ಬ ವ್ಯಕ್ತಿ. ಅವರ ಪ್ರಕಾರ ಇಟ್ ಈಸ್ ಅ ಕ್ರಿಯೇಷನ್ ಆಫ್ ಅ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ. ಅಂದರೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿನ ಸೃಷ್ಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಐನ್ಸ್ಟೈನ್ ಕೂಡ ಎಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿ. ಅವರ ಪ್ರಕಾರ ಟೀಚಿಂಗ್ ಈಸ್ ಅ ಸುಪ್ರೀಂ ಆರ್ಟ್ ಟು ಅವೇಕನ್ ಜಾಯ್ ಇನ್ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಆ್ಯಂಡ್ ನಾಲೆಜ್. ಐನ್ಸ್ಟೈನ್ ಬೋಧನೆಯು ಸೃಜನಶೀಲ ಅಭಿವ್ಯಕ್ತಿ ಮತ್ತು ಜ್ಞಾನದಲ್ಲಿ ಸಂತೋಷವನ್ನು ಜಾಗೃತಗೊಳಿಸುವ ಒಂದು ಸರ್ವೋಚ್ಚ ಕಲೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಕೀ ಅಬ್ಜೆಕ್ಟಿವ್ಸ್ ಆಫ್ ಅ ಟೀಚಿಂಗ್, ಅಂದರೆ ಬೋಧನೆಯ ಪ್ರಮುಖ ಉದ್ದೇಶಗಳೇನು. ಇಲ್ಲಿ ಒಂದಿಷ್ಟು ಲಿಸ್ಟ್ಗಳಿವೆ. ನಾಲೆಜ್ ಅಕ್ವೈರೇಷನ್, ಸ್ಕಿಲ್ ಡೆವಲಪ್ಮೆಂಟ್, ಆ್ಯಟಿಟ್ಯೂಡ್ ಆ್ಯಂಡ್ ವ್ಯಾಲ್ಯೂ ಫಾರ್ಮೇಷನ್, ಲೈಫ್ ಲಾಂಗ್ ಲರ್ನಿಂಗ್, ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಸ್ಟೂಡೆಂಟ್ ಮೋಟಿವೇಶನ್ ಆ್ಯಂಡ್ ಎಂಗೇಜ್ಮೆಂಟ್ ಆ್ಯಂಡ್ ಸೋಷಿಯಲೈಜೇಷನ್. ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಜ್ಞಾನ ಸಂಪಾದನೆ, ಕಲಿಕೆಯ ಬಹಳ ದೊಡ್ಡ ಉದ್ದೇಶ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ. ಜ್ಞಾನ ಸಂಪಾದನೆ, ಅವರಲ್ಲಿನ ಕೌಶಲ್ಯದ ಅಭಿವೃದ್ಧಿ ಇರ್ಬೋದು, ಮನೋಭಾವ ಮತ್ತು ಮೌಲ್ಯದ ರಚನೆ, ಅವರ ಒಳಗಡೆ ಇರುವಂತಹ ಮನೋಭಾವ ಮೌಲ್ಯಗಳ ರಚನೆ, ಜೀವಮಾನದ ಕಲಿಕೆ. ನೆನ್ಪಿಟ್ಕೊರಿ, ಕಲಿಕೆ ಅನ್ನೋದು ಜೀವಮಾನದ ಒಂದು ಪ್ರೋಸೆಸ್ ಆಗಿದೆ. ಸಮಗ್ರ ಅಭಿವೃದ್ಧಿ ಇದೊಂದು ಬಹಳ ಇಂಪಾರ್ಟೆಂಟ್ ಪಾರ್ಟ್. ಅಂದರೆ ಶಾಲೆ ಅಂದರೆ ಶಾಲೆಗೆ ಸಂಬಂಧಪಟ್ಟ ಕಲಿಕೆ ಅಷ್ಟೇ ಇರಲ್ಲ. ಕಲಿಕೆ ಅಂದಾಗ ಸಂಪೂರ್ಣ ಕಲಿಕೆ ವಿದ್ಯಾರ್ಥಿಯಲ್ಲಿ ಮಾನಸಿಕ, ದೈಹಿಕ, ಸಮಾಜದಲ್ಲಿನ ಮೌಲ್ಯಗಳ ಸಂಪೂರ್ಣ ಕಲಿಕೆ, ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ, ಸಾಮಾಜೀಕರಣ ಅಂದರೆ ಸಮಾಜದಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆ, ಅದಕ್ಕೆ ಸಂಬಂಧಪಟ್ಟಿರುವಂಥ ವಿವರಣೆಗಳು. ಇದು ಓವರಾಲ್ ಆಗಿ ಟೀಚಿಂಗನ್ನು ಇದಾಯಿತು. ಇನ್ನು ಟೀಚಿಂಗ್ ಮತ್ತು ಲರ್ನಿಂಗನ್ನು ಸಪ್ರೇಟ್ ಅಂತ ತಗೊಂಡಾಗ ಟೀಚಿಂಗನ್ನು ತನ್ನದೇ ಆದ ಒಂದಿಷ್ಟು ಉದ್ದೇಶಗಳು ಬರ್ತವೆ. ಟೀಚಿಂಗ್ ಮಾಡುವಾಗ ಆ ಟೀಚಿಂಗ್ ಕನ್ಸೆಪ್ಟದ ಸುತ್ತಮುತ್ತ ಬರುವಂಥ ಉದ್ದೇಶಗಳು. ಮೊದಲನೇದಾಗಿ ಐಡೆಂಟಿಫೈಯಿಂಗ್ ದ ಕಾಂಟೆಂಟ್ ಟು ಬಿ ಟಾಟ್. ಏನನ್ನು ಕಲಿಸ್ತಾ ಇದ್ದೀರಾ, ಆ ವಿಷಯ ಯಾವುದು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ, ಗುರುತಿಸಿಕೊಳ್ಳಿ. ಎರಡನೇದಾಗಿ ಸ್ಪೆಸಿಫೈ ದ ಇನ್ಸ್ಟ್ರಕ್ಷನಲ್ ಮೆಥಡ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಟು ಬಿ ಯೂಸ್ಡ್. ಅಂದರೆ ನೀವು ಕಲಿಸಲು ಯಾವ ವಿಧಾನಗಳನ್ನು, ತಂತ್ರಗಳನ್ನು ಬಳಸ್ತಾ ಇದ್ದೀರಾ ಅದನ್ನು ಸ್ಪೆಸಿಫೈ ಮಾಡ್ಕೋರಿ. ಮೂರನೆಯದಾಗಿ ಆರ್ಟಿಕ್ಯುಲೇಟಿಂಗ್ ದ ಕ್ರೈಟೇರಿಯಾ ಫಾರ್ ಅಸೆಸಿಂಗ್ ಸ್ಟೂಡೆಂಟ್ ಲರ್ನಿಂಗ್. ಏನು ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾರೆ, ಕಲಿತಾ ಇರ್ತಾರೆ, ಆ ಕಲಿಕೆಯನ್ನು ಯಾವ ರೀತಿ ನೀವು ಅಳೀತಾ ಇದ್ದೀರಾ, ಆ ಅಳೆಯುವ ಮಾನದಂಡಗಳು ಯಾವುವನ್ನು ತಯಾರು ಮಾಡ್ಕೊಳ್ಳಿ. ಪ್ರೊವೈಡಿಂಗ್ ಅ ಫ್ರೇಮ್ ವರ್ಕ್ ಫಾರ್ ಲೆಸನ್ ಪ್ಲ್ಯಾನಿಂಗ್ ಆ್ಯಂಡ್ ಡೆಲಿವರಿ. ನೀವೇನು ಪಾಠ ಮಾಡ್ತಾ ಇದ್ದೀರಾ ಅದರ ಪಾಠ ಯೋಜನೆ, ವಿವರಣೆ, ನಾವು ಸಿಲೆಬಸ್ ಅಂತ ಹೇಳ್ತೀವಿ, ಅದು ಲೆಸನ್ ಪ್ಲ್ಯಾನ್ ಅಂತ ಬರ್ತಾವೆ, ಆ ಪ್ಲ್ಯಾನ್ಗಳನ್ನು ತಯಾರು ಮಾಡ್ಕೊಳ್ಳೋದು. ನೆಕ್ಸ್ಟ್ ಬರುವಂಥ ಪಾಯಿಂಟ್ ಗೈಡಿಂಗ್ ಎಜುಕೇಟರ್ಸ್ ಇನ್ ಎಫೆಕ್ಟಿವ್ಲಿ ಕಮ್ಯುನಿಕೇಟಿಂಗ್ ಆ್ಯಂಡ್ ಫೆಸಿಲಿಟೇಟಿಂಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಕಲಿಕೆಯ ಅನುಭವಗಳನ್ನು ಪರಿಣಾಮಕಾರಿಯಾಗಿ ಸಂವಹನ ಮಾಡುವ, ಸುಗಮಗೊಳಿಸುವಲ್ಲಿ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುವುದು. ಈಗ ನಾನು ಒಂದು ಟೀಚರ್ ಅಂತ ಅಸ್ಯೂಮ್ ಮಾಡ್ಕೊಂಡು ನಾನು ಕಲಿಬೇಕಾದ್ರೆ ನನಗೆ ಆದ ಅನುಭವಗಳು ಇನ್ನೊಬ್ಬ ಟೀಚರ್ಸ್ಗಳಿಗೆ ಅದನ್ನು ಶೇರ್ ಮಾಡ್ಬೋದು. ಈಗ ಟೀಚರ್ ಅಂತಿದ್ದಾಗ ನಾವು ಸ್ಟೂಡೆಂಟ್ಸ್ಗಳ ಜೊತೆಗೆ ಬೇರೆ ಟೀಚರ್ಸ್ಗಳಿಗೂ ಕೂಡ ನಾವು ಒಂದಿಷ್ಟು ಮಾತುಗಳನ್ನು, ಸಲಹೆಗಳನ್ನು ಕೊಡ್ಬೋದು ಅಂತ ಹೇಳ್ಬೋದು. ಇನ್ನು ಲರ್ನಿಂಗ್ ಅಂತ ಒಂದು ಸಪ್ರೇಟ್ ಕಾನ್ಸೆಪ್ಟನ್ನು ತಗೊಂಡಾಗ ಅಲ್ಲಿ ಬರುವಂಥ ಉದ್ದೇಶಗಳು, ಆಬ್ಜೆಕ್ಟಿವ್ಗಳು ಯಾವ್ಯಾವು. ಸ್ಟೇಟಿಂಗ್ ದ ನಾಲೆಜ್, ಸ್ಕಿಲ್ಸ್ ಆರ್ ಕಾಂಪಿಟೆನ್ಸೀಸ್ ಸ್ಟೂಡೆಂಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಅಕ್ವೈರ್. ವಿದ್ಯಾರ್ಥಿಗಳು ಪಡೆದುಕೊಳ್ಳುವ ನಿರೀಕ್ಷೆಯ ಜ್ಞಾನ, ಕೌಶಲ್ಯ ಅಥವಾ ಸಾಮರ್ಥ್ಯ. ಏನು ವಿದ್ಯಾರ್ಥಿಗಳು ಅದನ್ನು ಕ್ಲಾಸ್ ಅಟೆಂಡ್ ಆದ ಮೇಲೆ ಅವರು ಕಲಿಯಬಹುದು ಅಂದರೆ ನಿರೀಕ್ಷೆಯ ಎಕ್ಸ್ಪೆಕ್ಟೆಡ್ ಏನು ಜ್ಞಾನ, ಸ್ಕಿಲ್ಗಳು, ಸಾಮರ್ಥ್ಯಗಳು ಅವು ಯಾವ್ಯಾವು ಇರ್ಬೋದು. ಈಗ ನಾನು ಹೋಗ್ತಾ ಇದ್ದೀನಿ ಅಂದರೆ ನನಗೆ ಏನೇನು ಕಲಿಯಕ್ಕೆ ಸಿಗುತ್ತೆ, ಏನು ಸ್ಕಿಲ್ ಡೆವಲಪ್ ಆಗುತ್ತೆ, ಏನು ಕೆಪ್ಯಾಸಿಟಿ ನನ್ನಲ್ಲಿ ಬರುತ್ತೆ ಅದು ಇರ್ಬೋದು. ಕ್ಲಾರಿಫೈಯಿಂಗ್ ದ ಪರ್ಪಸ್ ಆ್ಯಂಡ್ ರಿಲೆವೆನ್ಸ್ ಆಫ್ ಲರ್ನಿಂಗ್ ಆ್ಯಕ್ಟಿವಿಟಿ. ಈಗ ನಾವೊಂದು ಕಲಿತಾ ಇದ್ದೀನಿ, ಅದರ ಉದ್ದೇಶ ಏನೈತ್ರಿ, ಆ ಪ್ರಸ್ತುತಿಯನ್ನು ಸ್ಪಷ್ಟಪಡಿಸುವುದು. ಆದರೆ ಏನೋ ಒಂದು ಕಲಿತಾ ಇದ್ದೀನಿ ಅಂದರೆ ಅರ್ಥ ಇದ್ದರೆ ನಾವು ಕಲಿಯಕ್ಕೆ ಹೋಗ್ತಿಲ್ಲ, ಹೋಗಬಹುದು. ಆ ಪರ್ಪಸ್
ಗೈಡಿಂಗ್ ಸ್ಟೂಡೆಂಟ್ಸ್ ಇನ್ ಸೆಟ್ಟಿಂಗ್ ಪರ್ಸ್ನಲ್ ಲರ್ನಿಂಗ್ ಗೋಲ್ಸ್ ಆ್ಯಂಡ್ ಮಾನಿಟರಿಂಗ್ ದೇರ್ ಪ್ರೊಸೆಸ್. ನಾವು ಏನು ಕಲಿಸ್ತಾ ಇದ್ರೆ ಆ ವಿದ್ಯಾರ್ಥಿಗಳಲ್ಲಿ ಅವರ ಪರ್ಸ್ನಲ್ ಲರ್ನಿಂಗ್, ಈಗ ನಾ ಕಲಿಸ್ತಾ ಇದ್ದೀನಿ ಅಂತಂದರೆ ಆಗಲ್ಲ, ವಿದ್ಯಾರ್ಥಿಗಳಲ್ಲಿ ಕೂಡ ಕಲಿಕೆಯ ಭಾವ ಇರಬೇಕಂದ್ರೆ ತಮ್ಮ ಪರ್ಸ್ನಲ್ ಗೋಲ್ಗಳಿರಬೇಕು, ಗುರಿಗಳಿರಬೇಕು. ಆಮೇಲೆ ಅವರ ಏನು ಕಲಿಕಾ ಪ್ರೋಸೆಸ್ ಇರುತ್ತೆ ಅದನ್ನು ಮಾನಿಟರಿಂಗ್ ಆಗುವಂಥ ಪ್ರಕ್ರಿಯೆ ಆಗಬೇಕು. ಇನ್ಫಾರ್ಮಿಂಗ್ ದ ಡಿಸೈನ್ ಆಫ್ ಅಸೆಸ್ಮೆಂಟ್ ಟು ಮೇಜರ್ ಸ್ಟೂಡೆಂಟ್ ಅಚೀವ್ಮೆಂಟ್. ಪ್ರೊವೈಡಿಂಗ್ ಬೇಸಿಸ್ ಫಾರ್ ಫೀಡ್ಬ್ಯಾಕ್ ಆ್ಯಂಡ್ ರಿಫ್ಲೆಕ್ಷನ್ ಆನ್ ಲರ್ನಿಂಗ್ ಔಟ್ಕಮ್ಸ್. ಇಲ್ಲಿ ನೋಡಿ, ಅಸೆಸ್ಮೆಂಟ್ ಮೇಜರಿಂಗ್ ದ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಅಂದರೆ ಸ್ಟೂಡೆಂಟ್ಗಳು ಏನು ಅಸೆಸ್ಮೆಂಟ್ಗಳನ್ನು ಮಾಡ್ತಾರೆ ಅದನ್ನು ಮೇಜರ್ ಮಾಡೋಕ್ಕೆ ಒಂದು ಪ್ರೊಸೆಸ್ ಇರ್ಬೋದು. ಇಲ್ಲಿ ನೋಡಿ, ಫೀಡ್ಬ್ಯಾಕ್ ಆ್ಯಂಡ್ ರಿಫ್ಲೆಕ್ಷನ್, ಸ್ಟೂಡೆಂಟನ್ನು ಕಲಿಯುವಂಥ ಮೌಲ್ಯಮಾಪನವನ್ನು ಹೊರತುಪಡಿಸಿ ಕ್ಲಾಸ್ ಮುಗಿದ ನಂತರ ನೀವು ಕ್ಲಾಸ್ ತಿಳಿಯುತ್ತಾ ನಿಮ್ಮ ಪ್ರಕಾರ ಇದು ಚೆನ್ನಾಗಿದೆಯಾ, ಅರ್ಧ ಇದೆ ಅಂತ ನೀವೇನು ಅವರಿಂದ ಫೀಡ್ಬ್ಯಾಕ್ಗಳನ್ನು ಕಲೆಕ್ಟ್ ಮಾಡ್ಕೋತೀರಿ, ಅದು ಕೂಡ ಲರ್ನಿಂಗಿನ ಒಂದು ಭಾಗ ಆಗುತ್ತೆ. ಇದನ್ನು ಹೊರತುಪಡಿಸಿ ಇವತ್ತಿನ ಕ್ಲಾಸಿನ ಇನ್ನೊಂದು ಭಾಗ ಯಾವುದಂದರೆ ನೇಚರ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಅಂದರೆ ಟೀಚಿಂಗ್ ಮತ್ತು ಲರ್ನಿಂಗ್ ಪ್ರೋಸೆಸ್ಸಿನ ಗುಣಲಕ್ಷಣಗಳಿರಬಹುದು, ಸ್ವರೂಪಗಳಾಗಿರಬಹುದು. ಇಲ್ಲಿ ಮೊದಲನೇದಾಗಿ ಬರೋದೇ ಯಾವುದಪ್ಪ ಅಂದರೆ ಇಂಟರ್ಯಾಕ್ಟಿವ್ ಆ್ಯಂಡ್ ರೆಸಿಪ್ರೋಕಲ್. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇನ್ವಾಲ್ವ್ ಇಂಟರ್ಯಾಕ್ಟಿವ್ ಆ್ಯಂಡ್ ರೆಸಿಪ್ರೋಕಲ್ ಪ್ರೊಸೆಸಸ್. Effective teaching fosters active participation and collaboration among learners, creating opportunities for a dialogue, reflection and shared understanding. ಇದರ ಅರ್ಥ ಕನ್ನಡದಲ್ಲಿ ಹೇಳೋದಾದರೆ ಸಂವಾದಾತ್ಮಕ ಮತ್ತು ಪರಸ್ಪರ, ಇಂಟರ್ಯಾಕ್ಟಿವ್ ಆ್ಯಂಡ್ ರೆಸಿಪ್ರೋಕಲ್. ಬೋಧನೆ ಮತ್ತು ಕಲಿಕೆಯು ಸಂವಾದಾತ್ಮಕ, ಇಂಟರ್ಯಾಕ್ಟಿವ್ ಅಂದರೆ ನಾನು ನೀವು ಇಬ್ಬರೂ ಸೇರಿ ಇಂಟರ್ಯಾಕ್ಷನ್ನಲ್ಲಿ ಮಾಡುವ ಒಂದು ಪ್ರಕ್ರಿಯೆ. ಪರಸ್ಪರ ಅಂದರೆ ನಾನು ಇನ್ವಾಲ್ವ್ ಆಗ್ತೀನಿ, ನೀವು ಇನ್ವಾಲ್ವ್ ಆಗಿ, ನಾ ಏನೋ ಒಂದು ಕೇಳಿದರೆ ನೀವು ಒಂದು ರಿಪ್ಲೈ ಕೊಡ್ತೀರಿ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಬೋತ್ ಸೈಡ್. ಪರಿಣಾಮಕಾರಿಯಾಗಿರುವಂಥ ಒಂದು ಭಾಗ. ಪರಿಣಾಮಕಾರಿ ಬೋಧನೆಯು ಕಲಿಯುವವರಲ್ಲಿ ಸಕ್ರಿಯ ಭಾಗವಹಿಸುವಿಕೆ, ಸಹಯೋಗ ಬೆಳೆಸುತ್ತದೆ. ಸಂವಾದ, ಪ್ರತಿಬಿಂಬ, ಹಂಚಿಕೆ, ತಿಳುವಳಿಕೆ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ನೆನ್ಪಿಟ್ಕೊರಿ ವೀಕ್ಷಕರೇ, ಈಗ ನಾನು ಕಲಿಸ್ತಾ ಇದ್ದೇನೆ, ಕಲಿಯುವ ವಿದ್ಯಾರ್ಥಿಗಳಲ್ಲಿ ಕಲಿಯುವ ಭಾವ ಇರಲಿಲ್ಲ ಅಂದರೆ ಕಲಿಸುವುದು ವೇಸ್ಟ್ ಆಗುತ್ತೆ. ಅದಕ್ಕೆ ಇಬ್ಬರು ಸೇರಿ ಇಂಟ್ರ್ಯಾಕ್ಷನ್ ಮಾಡಿ, ರೆಸಿಪ್ರೋಕಲ್ ಮಾಡಿ ಅಂದರೆ ಆ್ಯಕ್ಷನ್ ರಿಯಾಕ್ಷನ್. ನಾವೊಂದು ಪ್ರಶ್ನೆ ಕೇಳಿದರೆ ನಿಮ್ಮಿಂದ ಆನ್ಸರ್ ಬರಬೇಕು ಅಂಥ ಒಂದು ಪ್ರಕ್ರಿಯೆ ಇದು. ಕನ್ಸ್ಟ್ರಕ್ಟಿವ್ ಅಂತ ಇರ್ಬೋದು, ಕನ್ಸ್ಟ್ರಕ್ಟಿವಿಸ್ಟ್ ಅಂತ ಇರ್ಬೋದು. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆರ್ ಕನ್ಸ್ಟ್ರಕ್ಟಿವಿಸ್ಟ್ ಪ್ರೊಸೆಸಸ್ ದಟ್ ಎಂಪಸೈಸ್ ದ ಆ್ಯಕ್ಟಿವ್ ಕನ್ಸ್ಟ್ರಕ್ಷನ್ ಆಫ್ ಅ ನಾಲೆಜ್ ಆ್ಯಂಡ್ ಅ ಮೀನಿಂಗ್ ಬೈ ಲರ್ನರ್. ರಚನಾತ್ಮಕವಾದಿ. ಬೋಧನೆ ಮತ್ತು ಕಲಿಕೆಯು ರಚನಾತ್ಮಕ ಪ್ರಕ್ರಿಯೆಗಳಾಗಿದ್ದು ಕಲಿಯುವವರಿಂದ ಜ್ಞಾನ ಮತ್ತು ಅರ್ಥದ ಸಕ್ರಿಯ ನಿರ್ಮಾಣಕ್ಕೆ ಒತ್ತು ನೀಡುತ್ತದೆ. ಅಂದರೆ ಕಲಿಕೆಯು ಅದನ್ನು ನಿರ್ಮಾಣ ಹಂತದ ಬೆಳವಣಿಗೆ ಹಂತದಲ್ಲಿ ಹೋಗಬೇಕು. ರಚನಾತ್ಮಕ, ಕ್ರಿಯೇಟಿವ್ ಡೆವಲಪ್ಮೆಂಟ್. ಮುಂದಿನ ಯಾವುದು ನೇಚರ್ ಅಂತಂದರೆ ಕಾಂಟೆಕ್ಸ್ಚುವಲ್ ಆ್ಯಂಡ್ ಸಿಚುವೇಟೆಡ್. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆರ್ ಇನ್ಹರೆಂಟ್ಲಿ ಕಾಂಟೆಕ್ಸ್ಚುವಲ್ ಆ್ಯಂಡ್ ಸಿಚುಯೇಟೆಡ್ ವಿತಿನ್ ಸ್ಪೆಸಿಫಿಕ್ ಸೋಷಿಯಲ್, ಕಲ್ಚರಲ್, ಎನ್ವಿರಾನ್ಮೆಂಟಲ್ ಕಾಂಟೆಕ್ಸ್ಟ್. ಸಂದರ್ಭೋಚಿತ, ಸ್ಥಳೀಕೃತ. ಅಂದರೆ ಬೋಧನೆ ಮತ್ತು ಕಲಿಕೆಯು ಅಂತರ್ಗತವಾಗಿ ಸಂದರ್ಭೋಚಿತವಾಗಿದ್ದು ನಿರ್ದಿಷ್ಟ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಪರಿಸರ ಸಂಬಂಧಗಳಲ್ಲಿ ನೆಲೆಗೊಂಡಿದೆ. ಇಲ್ಲಿ ನೋಡಿ, ನಾವೇನು ಕಲಿಸ್ತಾ ಇದ್ದೀವಿ ಅದು ಸುತ್ತಮುತ್ತಲಿನ ವಾತಾವರಣ, ಅದು ಸೋಷಿಯಲ್ ಇರ್ಬೋದು, ಕಲ್ಚರಲ್ ಇರ್ಬೋದು, ಎನ್ವಿರಾನ್ಮೆಂಟಲ್, ಅದರ ಭಾವಗಳನ್ನು ಕೂಡ ಒಳಗೊಂಡಿರುತ್ತದೆ. ಡೈವರ್ಸ್ ಆ್ಯಂಡ್ ಇಂಡಿವಿಜುವಲೈಸ್ಡ್. Teaching and learning are diverse and individualized processes that recognize the unique needs, preferences, strengths and challenges of each learner. ವೈವಿಧ್ಯಮಯ ಮತ್ತು ವೈಯಕ್ತಿಕಗೊಳಿಸಿದ. ಬೋಧನೆ ಮತ್ತು ಕಲಿಕೆಯು ವೈವಿಧ್ಯಮಯ ಮತ್ತು ವೈಯಕ್ತಿಕಗೊಳಿಸಿದ ಪ್ರಕ್ರಿಯೆಗಳಾಗಿದ್ದು ಪ್ರತಿಯೊಬ್ಬ ಕಲಿಯುವವರ ವಿಶಿಷ್ಟ ಅಗತ್ಯ, ಆದ್ಯತೆ, ಸಾಮರ್ಥ್ಯ ಮತ್ತು ಸವಾಲುಗಳನ್ನು ಗುರುತಿಸುತ್ತದೆ. ಈ ಕಲಿತಾ ಇದ್ದೀರಿ ಅಂತಂತಂದರೆ ಆ ವ್ಯಕ್ತಿಯ ಅವಶ್ಯಕತೆಯು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅವರ ಅವಶ್ಯಕತೆ, ಅವರ ಆದ್ಯತೆಗಳು, ಸಾಮರ್ಥ್ಯಗಳು
ಒಂದು ಟೀಚಿಂಗ್ ಸಂಪೂರ್ಣವಾಗಿ ರಿಸಲ್ಟನ್ನು ನೋಡಬೇಕಾದ್ರೆ ಆ ವ್ಯಕ್ತಿಯ ಹಸಿವೆಷ್ಟಿದೆ, ಕಲಿಯುವ ಹಸಿವೆಷ್ಟಿದೆ, ಅವರ ಅವಶ್ಯಕತೆ ಇದೆ, ರಿಸಲ್ಟ್ ಕೂಡ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಲಾಸ್ಟ್ ಬಂದ್ಬಿಟ್ಟು ಇಂಟರ್ಯಾಕ್ಟಿವ್ ಆ್ಯಂಡ್ ರಿಫ್ಲೆಕ್ಟಿವ್. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆರ್ ಇಟರೇಟಿವ್ and reflective processes that involve ongoing cycles of planning, implementation, assessments and adjustment. ಇಟರೇಟಿವ್ ಅಂದರೆ ರಿಪಿಟೇಷನ್ಸ್, ರಿಫ್ಲೆಕ್ಟಿವ್ ಅಂತಂದರೆ ಆ್ಯಕ್ಷನ್ಗೆ ರಿಯಾಕ್ಷನ್ ಬರುತ್ತೆ ಅಂದರೆ ರಿಫ್ಲೆಕ್ಷನ್. ಪುನರಾವರ್ತಿತ ಮತ್ತು ಪ್ರತಿಫಲಕ. ಬೋಧನೆ ಮತ್ತು ಕಲಿಕೆಯು ಯೋಜನೆಯು ಅನುಷ್ಠಾನ, ಮೌಲ್ಯಮಾಪನ, ಹೊಂದಾಣಿಕೆ, ನಿರಂತರ ಚಕ್ರಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಇಲ್ಲಿ ಬರುವಂಥ ನಾವು ಪ್ಲ್ಯಾನಿಂಗನ್ನು ಹೊಳ್ಳೆ ಮಾಡ್ತಾ ಇರ್ತೀವಿ. ಪ್ಲ್ಯಾನಿಂಗನ್ನು ಮಾಡಿದ ನಂತರ ಅದರ ರಿಫ್ಲೆಕ್ಷನ್ ಏನು ಬಂತು, ರಿಯಾಕ್ಷನ್ ಏನು ಬಂತ ನೋಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ, ಅಸೆಸ್ಮೆಂಟ್ ಮಾಡ್ತೀವಿ, ಬದಲಾವಣೆಗಳ ಇವು ನಿರಂತರವಾಗಿ ನಡೀತಾ ಇರುತ್ತೆ, ನಿಲ್ಲಲ್ಲ. ಲೈಫ್ ಲಾಂಗ್ ಆ್ಯಂಡ್ ಲೈಫ್ ವೈಡ್. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಎಕ್ಸ್ಟೆಂಡ್ ಬಿಯಾಂಡ್ ಫಾರ್ಮಲ್ ಎಜುಕೇಷನಲ್ ಸೆಟ್ಟಿಂಗ್ಸ್, occur throughout the lifespan across the various contexts and experiences. Learning is not confined to classrooms but occurs in a diverse settings such as homes, communities, workplaces and online platforms. ಇಲ್ಲಿ ನೋಡಿ, ಜೀವನ ಪರ್ಯಂತ ಮತ್ತು ಜೀವನ ಪರ್ಯಂತ, ಇದು ಇಲ್ಲಿ ಟ್ರಾನ್ಸ್ಲೇಷನಲ್ಲಿ ಬದಲಾವಣೆ ಆಗೈತಿ. ಜೀವನ ಪರ್ಯಂತ ಮತ್ತು ಜೀವನದುದ್ದಕ್ಕೂ ಆಗಬೇಕಾಗಿತ್ತು. ಇವೆರಡು ಏನು ಬೋಧನೆ ಕಲಿಕೆ ಏನಿದೆ, ಔಪಚಾರಿಕ ಶಿಕ್ಷಣ ಏನು ನಾವು ಫಾರ್ಮಲ್ ಎಕ್ಸಾಮ್ ಅಂದರೆ ಸಾಲಿ ಕಲಿತಾ ಇರ್ತೀವಿ, ಅದಕ್ಕೆ ಲಿಮಿಟ್ ಇರುತ್ತೆ. ಬಟ್ ಜೀವನದಲ್ಲಿ ಕಲಿಕೆ ಅನ್ನೋದು ಸಾಲಿ ಡಿಗ್ರಿ ಅನ್ನೋದಕ್ಕಷ್ಟೇ ಸೀಮಿತವಾಗಿರಲ್ಲ. ನಾವು ಎಲ್ಲಿವರೆಗೆ ಇರ್ತೀವೋ ಅಲ್ಲಿಯವರೆಗೂ ಕೂಡ ಕಲಿಕೆ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು. Empowering and transformative. Teaching and learning have the potential to empower individuals and transforms the life by expanding opportunities, fostering critical thinking, nurturing creativity and promoting social and emotional development. ಸಬಲೀಕರಣ ಮತ್ತು ಪರಿವರ್ತನಾತ್ಮಕ. ಬೋಧನೆ ಮತ್ತು ಕಲಿಕೆಯು ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವ ಮತ್ತು ಅವಕಾಶಗಳನ್ನು ವಿಸ್ತರಿಸುವ, ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವ, ಸೃಜನಶೀಲತೆಯನ್ನು ಘೋಷಿಸುವ ಮತ್ತು ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಉತ್ತೇಜಿಸುವ ಮೂಲಕ ಜೀವನವನ್ನು ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಅರ್ಥ ಏನಪ್ಪ ಅಂತಂದರೆ, ಜೀವನದ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಕಲಿತಿರೋದು ಅದರ ಎಫೆಕ್ಟ್ ಆಗುತ್ತೆ, ನಮಗೆ ಹೆಚ್ಚಿನ ಅವಕಾಶಗಳು ಸಿಗುವಂಥ ಮಾಡುತ್ತೆ. ನಾವು ನಮ್ಮ ನಾಲೆಜ್ ಹೆಚ್ಚಿತ್ತಂದರೆ ನಮ್ಮ ಥಿಂಕಿಂಗ್ ಎಬಿಲಿಟಿ ಕೂಡ ಹೆಚ್ಚಾಗುತ್ತೆ, ನಮ್ಮನ್ನು ಕ್ರಿಯೇಟಿವ್ ಪರ್ಸನ್ ಮಾಡುತ್ತೆ. ನಮ್ಮ ಜೀವನದ ಬೇರೆ ಬೇರೆ ಭಾಗಗಳಲ್ಲಿ, ಈಗ ನಾನು ಏನೋ ಒಂದು ಕಲಿತೀನಿ ಅಂದರೆ ನನ್ನ ಎಕ್ಸಾಮಿಗೆ ಅದು ಸೀಮಿತವಾಗಿರಲ್ಲ, ಜೀವನದ ಬೇರೆ ಬೇರೆ ಭಾಗಗಳಲ್ಲಿ ಎಫೆಕ್ಟ್ ಆಗುತ್ತೆ. ಬೇರೆ ಬೇರೆ ಭಾಗದಲ್ಲಿ ಎಫೆಕ್ಟ್ ಆಗೋದ್ರಿಂದ ನಮ್ಮನ್ನು ಎಂಪವರ್ ಮಾಡುತ್ತೆ, ಸಬಲೀಕರಣ ಮಾಡುತ್ತೆ. ಅಂದರೆ ಅದರ ಜೊತೆಗೆ ಟ್ರಾನ್ಸ್ಫಾರ್ಮೇಟಿವ್, ನಾವು ಆ ಕಲಿತಿರೋದನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬದಲಾವಣೆಗಳಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸೋಣ. ಅಲ್ಟಿಮೇಟ್ಲಿ ನಾವು ಟೀಚಿಂಗ್ ಬಗ್ಗೆ ಮಾತಾಡೋದಾರ ನೆನ್ಪಿಟ್ಕೋರಿ, ಟೀಚಿಂಗ್ ಅಂದಾಗ ಟೀಚರ್ ಅನ್ನೋದು ಬರ್ತಾರೆ, ಲರ್ನರ್ ಅನ್ನೋರು ಬರ್ತಾರೆ, ಸಿಲೆಬಸ್, ಆ ಸುತ್ತಮುತ್ತಲಿನ ವಾತಾವರಣ ಅನ್ನೋದು ಇರುತ್ತೆ. ಇನ್ನು ಕೊನೆಯದಾಗಿ ಧನ್ಯವಾದಗಳು ವೀಕ್ಷಕರೇ. ಎಲ್ಲರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ, ಎಲ್ಲರಿಗೂ ಶುಭ ದಿನ.